ओम शांति। बाप दादा मधुबन, मुरली दिनांक 27/7/2026। मीठे बच्चे, सारी दुनिया में तुम्हारे जैसा खुश नसीब कोई नहीं। तुम हो राज ऋषि। तुम राजाई के लिए राजयोग सीख रहे हो। ಮಧುರ ಮಕ್ಕಳೇ, ಇಡೀ ಜಗತ್ತಿನಲ್ಲಿ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ನೀವು ರಾಜ ಋಷಿಗಳು. ನೀವು ರಾಜ್ಯಕ್ಕೋಸ್ಕರ ರಾಜಯೋಗವನ್ನು ಕಲಿತಾ ಇದ್ದೀರಿ. ಪ್ರಶ್ನೆ, निराकार बाप में कौन से संस्कार है जो संगम पर तुम बच्चे भी धारण करते हो? ನಿರಾಕಾರ ತಂದೆಯಲ್ಲಿ ಯಾವ ಸಂಸ್ಕಾರ ಇದೆ, ಅದನ್ನು ಸಂಗಮ ಯುಗದಲ್ಲಿ ನೀವು ಮಕ್ಕಳು ಧಾರಣೆ ಮಾಡುತ್ತೀರಿ. ಉತ್ತರ, निराकार बाप में ज्ञान के संस्कार है। वह तुम्हें ज्ञान सुनाकर पतित से पावन बना देते हैं, इसलिए उन्हें ज्ञान का सागर पतित पावन कहा जाता है. ನಿರಾಕಾರ ತಂದೆಯಲ್ಲಿ ಜ್ಞಾನದ ಸಂಸ್ಕಾರ ಇದೆ. ಅವರು ನಮಗೆ ಜ್ಞಾನವನ್ನು ತಿಳಿಸಿ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಜ್ಞಾನದ ಸಾಗರ ಪತಿತ ಪಾವನ ಎಂದು ಹೇಳಲಾಗುವುದು. ತುಮ್ ಬಚ್ಚೆ ಭಿ ಅಭಿ ಓ ಸಂಸ್ಕಾರ ಧಾರಣ ಕರ್ತೆ ಹೋ. ನೀವು ಮಕ್ಕಳು ಸಹ ಈಗ ಆ ಸಂಸ್ಕಾರವನ್ನು ಧಾರಣೆ ಮಾಡುತ್ತೀರಿ. तुम नशे से कहते हो हमें भगवान पढ़ाते हैं. ನೀವು ನಶೆಯಿಂದ ಹೇಳುತ್ತೀರಿ ನಮಗೆ ಭಗವಂತ ಓದಿಸುತ್ತಾರೆಂದು. ಹಮ್ ಉನ್ಸೆ ಸುನ್ಕರ್ ಸುನಾತೆ ಹೇ. ನಾವು ಅವರಿಂದ ಕೇಳಿ ಹೇಳುತ್ತೇವೆ. ಗೀತ್. ಆಖಿರ್ ವಹ ದಿನ್ ಆಯಾ ಆಜ್. ಕೊನೆಗೂ ಆ ದಿನ ಬಂದಿತು. ओम शांति। मीठे मीठे रूहानी बच्चों ने यह गीत सुना। यह महिमा किसकी है? ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯನ್ನು ಕೇಳಿದ್ರಿ. ಈ ಮಹಿಮೆ ಯಾರ್ದಾಗಿದೆ? ಏಕ್ ಬಾಪ್ಗೆ, ಒಬ್ಬ ತಂದೆಯದು. ಶಿವಾಯ ನಮಃ. ಊಂಚೇತೆ ಊಂಚ್ ಭಗವಾನ್ ಹೆನ. ಶಿವಾಯ ನಮಃ. श्रेष्ठाते श्रेष्ठ भगवंत ಆಗಿದ್ದಾರಲ್ವಾ. बच्चे जानते हैं वहाँ हमारा बाप है. ऐसे नहीं कि हम सभी बाप है. ನಿಮಗೆ ಮಕ್ಕಳಿಗೆ ಗೊತ್ತು ಅವರು ನಮ್ಮ ತಂದೆಯಾಗಿದ್ದಾರೆ, ವಿನಃ ಈ ರೀತಿ ಅಲ್ಲ ನಾವೆಲ್ಲರೂ ತಂದೆಯಾಗಿದ್ದೇವೆ ಅಂತ ಅಲ್ಲ. गाया भी जाता है सारी दुनिया ब्रदरहुड है. सन्यासी अथवा विद्वानों के कहने अनुसार ईश्वर सर्वव्यापी कहने से जैसे कि फादरहुड हो जाता है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಗಾಯನ ಮಾಡಲಾಗ್ತದೆ, ಇಡೀ ಜಗತ್ತಿನಲ್ಲಿರುವಂಥವರೆಲ್ಲರೂ ಸೋದರ ಸೋದರರು. ಆದರೆ ಸನ್ಯಾಸಿಗಳು ಅಥವಾ ವಿದ್ವಾನ್ ಪಂಡಿತರು ಹೇಳುವುದರ ಅನುಸಾರವಾಗಿ ಈಶ್ವರ ಸರ್ವವ್ಯಾಪಿ ಅಂದರೆ ಎಲ್ಲರೂ ತಂದೆಯಾಗ್ಬಿಡ್ತಾರೆ. ಬ್ರದರ್ ಹೋನೆ ಸೆ ಬಾಪ್ ತೋ ಸಿದ್ಧ ಹೋತಾ ಹೇ ಜಿಸ್ಸೆ ವರ್ಷ ಮಿಲ್ನಾ ಹೇ. ನಾವೆಲ್ಲರೂ ಸೋದರರು ಅಂತ ತಿಳಿದುಕೊಂಡಾಗ ಪರಮಾತ್ಮ ತಂದೆ ಎನ್ನುವುದು ಸಿದ್ಧ ಆಗ್ತದೆ, ಅವರಿಂದ ನಮಗೆ ಆಸ್ತಿ ಸಿಗುವಂಥದ್ದಿದೆ. ಫಾದರ್ಹುಡ್ ಹೇ ತೋ ಫಿರ್ ವರ್ಷೆ ಕಿ ಬಾತ್ ಹಿ ನಹಿ ಹೇ. ಆದರೆ ಎಲ್ಲರೂ ತಂದೆನೇ ಆಗಿಬಿಟ್ರೆ ಆಸ್ತಿಯ ಮಾತೇ ಇಲ್ಲ. ಬಚ್ಚೆ ಜಾನ್ತೆ ಹೇ ಹಮ್ ಸಭಿ ಆತ್ಮಾओं का बाप एक है. उनको कहा ही जाता है ವರ್ಡ್ ಗಾಡ್ ಫಾದರ್. ನಮಗೆ ಮಕ್ಕಳಿಗೆ ಗೊತ್ತು ನಾವೆಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಅವ್ರಿಗೆ ಹೇಳಲಾಗ್ತದೆ ಇಡೀ ವಿಶ್ವದ ತಂದೆ ಆಗಿದ್ದಾರೆ ಅಥವಾ ವರ್ಡ್ ಗಾಡ್ ಫಾದರ್ ಅಂತ ಹೇಳಲಾಗ್ತದೆ. ವರ್ಡ್ ಮೇ ಕೌನ್ ಹೇ? ವಿಶ್ವದಲ್ಲಿ ಯಾರಿದ್ದಾರೆ? ಸಭಿ ಬ್ರದರ್ಸೇ ಆತ್ಮಾಯೇ. ಎಲ್ಲರೂ ಸೋದರರು ಆತ್ಮಗಳಾಗಿದ್ದೇವೆ. ಸಬ್ಕಾ ಗಾಡ್ ಫಾದರ್ ಏಕ್ ಹಿ ಹೇ. ಎಲ್ಲರಿಗೂ ಗಾಡ್ ಫಾದರ್ ಅಥವಾ ತಂದೆ ಒಬ್ಬರೇ ಆಗಿದ್ದಾರೆ. उस बाप की सभी प्रार्थना करते हैं. एक की ही बंदगी व पूजा होनी चाहिए.
ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಆ ಒಬ್ಬ ತಂದೆದೇ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ತಂದೆಯ ಮಹಿಮೆ ಅಥವಾ ಒಬ್ಬ ತಂದೆದೇ ಪೂಜೆ ಇರಬೇಕಾಗಿದೆ. ವಹ ಹೇ ಸತೋಪ್ರಧಾನ್ ಪೂಜಾ. ಒಬ್ಬ ತಂದೆಯ ಪೂಜೆಯೇ ಸತೋಪ್ರಧಾನ ಪೂಜೆ. यह भी समझाया है ज्ञान भक्ति और वैराग्य हमारा घर ಶಾಂತಿಧಾಮ್ है. ಇದು ಸಹ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅಂತ ಬಾಬಾ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಸದ್ಗತಿಗೋಸ್ಕರ. ಸದ್ಗತಿ ಕಹಾ ಜಾತಾ ಹೇ ಜೀವನ್ ಮುಕ್ತಿ ಧಾಮ್ಕೋ. ಆದರೆ ಸದ್ಗತಿ ಅಂತ ಜೀವನ್ ಮುಕ್ತಿ ಧಾಮಕ್ಕೆ ಹೇಳಲಾಗ್ತದೆ. ಯಾ ಆತ್ಮಕ್ಕೂ ಬುದ್ಧಿ ಮೇ ಧಾರಣ ಕರ್ನಾ ಹೇ. ಇದನ್ನು ನಾವು ಆತ್ಮಗಳು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಹಮಾರಾ ಘರ್ ಶಾಂತಿಧಾಮ್ ಹೇ ಉಸ್ಕೋ ಮುಕ್ತಿಧಾಮ್ ನಿರ್ವಾಣ ಧಾಮ್ ಭಿ ಕಹಾ ಜಾತಾ ಹೇ. ಇನ್ನು ನಮ್ಮ ಮನೆ ಶಾಂತಿಧಾಮ ಆಗಿದೆ, ಅದಕ್ಕೆ ಮುಕ್ತಿಧಾಮ ಅಥವಾ ನಿರ್ವಾಣ ಧಾಮ ಅಂತಲೂ ಹೇಳಲಾಗ್ತದೆ. ಸಬ್ಸೆ ಅಚ್ಚಾ ನಾಮ್ ಹೇ ಶಾಂತಿಧಾಮ್. ಆದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಹೆಸರು ಶಾಂತಿಧಾಮ. यह तो ऑर्गन्स होने के कारण आत्मा टॉकी में रहती है, बोलना पड़ता है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಸಾಕಾರ ಜಗತ್ತಿನಲ್ಲಿ ಕರ್ಮೇಂದ್ರಿಯಗಳಿರುವ ಕಾರಣ ಆತ್ಮ ಶಬ್ದದಲ್ಲಿರ್ತದೆ, ಮಾತನಾಡಬೇಕಾಗ್ತದೆ. ಸೂಕ್ಷ್ಮ ವತನ್ ಮೇ ಹೇ ಮೂವಿ, ಇಶಾರೆ ಮೇ ಬಾತ್ ಹೋತಿ ಹೇ, ಆವಾಜ್ ನಹಿ ಹೋತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸೂಕ್ಷ್ಮವತನದಲ್ಲಿ ಕೇವಲ ಸನ್ನೆ, ಇಶಾರೆಯಿಂದ ಸನ್ನೆಯಿಂದಲೇ ಎಲ್ಲ ಮಾತು ನಡೀತಾ ಇರ್ತದೆ, ಅಲ್ಲಿ ಯಾವ ಶಬ್ದವೂ ಇರೋದಿಲ್ಲ. ತೀನೋ ಲೋಕೋಂ ಕೋ ಭಿ ತುಮ್ ಜಾನ್ ಗಯೇ ಹೋ, ಮೂಲ್ ವತನ್, ಸೂಕ್ಷ್ಮ ವತನ್, ಸ್ಥೂಲ್ ವತನ್, ಬುದ್ಧಿ ಮೇ ಯಹ ಅಚ್ಚಿ ರೀತಿ ಬೆಟ್ಟ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮೂರೂ ಲೋಕಗಳನ್ನು ನೀವೀಗ ಮಕ್ಕಳು ಅರಿತುಕೊಂಡಿದ್ದೀರಿ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಇವೆಲ್ಲ ಬುದ್ಧಿಯಲ್ಲಿ ಚೆನ್ನಾಗಿ ಕುತ್ಕೊಂಡಿದೆ ನಿಮಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಮನುಷ್ಯ ಸೃಷ್ಟಿ ಕೆ ಲಿಯೇ ಹಿ ಗಾಯಾ ಜಾತಾ ಹೇ ಕಿ ಯಹ ಸೃಷ್ಟಿ ಚಕ್ರ ಲಗಾತಿ ಹೇ. ಮನುಷ್ಯ ಸೃಷ್ಟಿಗೇ ಹೇಳಲಾಗ್ತದೆ, ಈ ಸೃಷ್ಟಿ ಚಕ್ರವನ್ನು ಹಾಕ್ತದೆ ಅರ್ಥಾತ್ ಸುತ್ತದೆ ಅಂತ. ಉಸ್ಕೋ ಕಹಾ ಜಾತಾ ಹೇ ವರ್ಲ್ಡ್ ಕೆ ಹಿಸ್ಟ್ರಿ ಜಾಗ್ರಫಿ. ಅದನ್ನೇ ಹೇಳಲಾಗ್ತದೆ ಜಗತ್ತಿನ ಇತಿಹಾಸ ಭೂಗೋಳ. ಮನುಷ್ಯ ತೋ ಉಸ್ಕೋ ಜಾನೆಂಗೆ ನಾ, ವರ್ಲ್ಡ್ ಕೆ ಹಿಸ್ಟ್ರಿ ಜಾಗ್ರಫಿ ಸುನಾತೆ ಹೇ. ಮನುಷ್ಯರೇ ಅದನ್ನು ತಿಳ್ಕೊಳ್ತಾರಲ್ವ, ಜಗತ್ತಿನ ಇತಿಹಾಸ ಭೂಗೋಳವನ್ನು ತಿಳಿಸ್ತಾರೆ. ಊಂಚ್ ತೆ ಊಂಚ್ ಬಾಪ್ ಹೇ, ವರ್ಲ್ಡ್ ಕೆ ಹಿಸ್ಟ್ರಿ ಜಾಗ್ರಫಿ ಕೈಸೆ ರಿಪೀಟ್ ಹೋತಿ ಹೇ ವಹಿ ಜಾನ್ತೆ ಹೇ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದರೆ ಇಡೀ ವಿಶ್ವದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗ್ತದೆ ಆ ತಂದೆ ಅದನ್ನು ಅರಿತುಕೊಂಡಿದ್ದಾರೆ. ಇಸ್ ಚಕ್ರಕ್ಕೋ ಜಾನ್ನೆ ಸೆ ಹಿ ತುಮ್ ಚಕ್ರವರ್ತಿ ರಾಜ ಬನೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ಚಕ್ರವನ್ನು ಅರಿತುಕೊಳ್ಳೋದ್ರಿಂದಲೇ ನೀವು ಚಕ್ರವರ್ತಿ ರಾಜ ಆಗಿದ್ದೀರಿ. ಗಾತೆ ಬಿ ಹೇ ದೇವತಾಯೇ ಸಂಪೂರ್ಣ ನಿರ್ವಿಕಾರಿ ಹೇ. ಲಕ್ಷ್ಮೀನಾರಾಯಣ ಕೆ ಚಿತ್ರ ಹೆನಾ, ಗಾಯನ ಮಾಡಲಾಗ್ತದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು ಅಂತ. ಇನ್ನು ಲಕ್ಷ್ಮೀನಾರಾಯಣರ ಚಿತ್ರನೂ ಇದೆಯಲ್ವಾ, ವಹ ಸಂಪೂರ್ಣ ನಿರ್ವಿಕಾರಿ ಅವ್ರ ಅಪ್ನೆ ಕೋ ಕಹತೆ ಹೇ ಸಂಪೂರ್ಣ ವಿಕಾರಿ. ಬಾಬಾ ತಿಳಿಸ್ಕೊಡ್ತಾಯಿದ್ರೆ, ಲಕ್ಷ್ಮೀನಾರಾಯಣರ ಚಿತ್ರಗಳಿದ್ದಾವೆ, ಅವುಗಳ ಮುಂದೆ ಹೋಗಿ ಗಾಯನ ಮಾಡ್ತಾರೆ, ನೀವು ಸಂಪೂರ್ಣ ನಿರ್ವಿಕಾರಿಗಳು ಮತ್ತು ನಾವು ಸಂಪೂರ್ಣ ವಿಕಾರಿಗಳು ಅಂತ ಹೇಳ್ತಾರೆ. ಸತ್ಯುಗ್ ಮೇ ಹೇ ಸಂಪೂರ್ಣ ನಿರ್ವಿಕಾರಿ ಅಥವಾ ಸಂಪೂರ್ಣ ಪಾವನ್. ಯಾಕೆಂದರೆ ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಸಂಪೂರ್ಣ ಪಾವನರಿರ್ತಾರೆ. ಕಲಿಯುಗ ಮೇ ಹೇ ಸಂಪೂರ್ಣ ವಿಕಾರಿ ಸಂಪೂರ್ಣ ಪತಿತ್. ಆದರೆ ಕಲಿಯುಗದಲ್ಲಿ ಸಂಪೂರ್ಣ ವಿಕಾರಿಗಳು ಸಂಪೂರ್ಣ ಪತಿತರಾಗಿದ್ದಾರೆ. ಭಾರತ್ ಕಿ ಹಿ ಬಾತ್ ಹೇ. ಇದೆಲ್ಲ ಭಾರತದ್ದೇ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಬಾಪಿ ಆಕಾರ ಬುದ್ಧಿ ಮೇ ಬಿಟ್ಟಾತೆ ಹೇ ಅವ್ರ ಕೊಯ್ ನಹಿ ಜಾನ್ತೆ. ಇವೆಲ್ಲ ಮಾತುಗಳನ್ನು ಬಾಬಾನೇ ಬಂದು ಬುದ್ಧಿಯಲ್ಲಿ ಕೂಡಿಸ್ತಾರೆ, ಇನ್ನು ಯಾರಿಗೂ ಈ ಮಾತುಗಳು ಗೊತ್ತಿಲ್ಲ. ಉನ್ಹೋನೆ ತೋ ಸತ್ಯುಗಕ್ಕೋ ಲಂಬಾ ಸಮಯ ದೇ ದಿಯಾ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಇವತ್ತು ಜಗತ್ತಿನಲ್ಲಿ ಸತ್ಯುಗಕ್ಕೆ ಬಹಳ ಸಮಯ ಇದೆ, ಸತ್ಯುಗ ಬಹಳಷ್ಟು ಸಮಯ ನಡೀತದೆ ಅಂತಲೂ ಹೇಳಿಬಿಟ್ಟಿದ್ದಾರೆ. ಸಮಸ್ತೆ ಹೇ ಲಾಖೋ ವರ್ಷ ಪಾಲೆ ಸತ್ಯುಕ್ತ. ಇನ್ನು ತಿಳ್ಕೊಳ್ತಾರೆ, ಲಕ್ಷಾಂತರ ವರ್ಷದ ಮೊದಲು ಸತ್ಯುಗ ಇತ್ತು ಅಂತ ಹೇಳ್ತಾರೆ. ಆ ರೀತಿ ತಿಳ್ಕೊಂಡಿದ್ದಾರೆ. ತೋ ಕಿಸಿ ಕಿ ಬುದ್ಧಿ ಮೇ ಯಹ ಬಾತ್ ಆತಿ ಹಿ ನಹಿ ಹೇ. ಆದರೆ ಇವೆಲ್ಲ ಮಾತುಗಳು ಯಾರ ಬುದ್ಧಿಯಲ್ಲೂ ಬರೋದೇ ಇಲ್ಲ. ಅಬ್ ಬಚ್ಚೆ ಜಾನ್ತೆ ಹೇ ಹಮ್ ಅಭಿ ಸಂಪೂರ್ಣ ವಿಕಾರಿ ಸೆ ಸಂಪೂರ್ಣ ನಿರ್ವಿಕಾರಿ ಬನ್ ರಹೆ ಹೇ. ಆದರೆ ನಾವು ಮಕ್ಕಳು ಅರಿತುಕೊಂಡಿದ್ದೇವೆ, ನಾವೀಗ ಸಂಪೂರ್ಣ ವಿಕಾರಿಯಿಂದ ಸಂಪೂರ್ಣ ನಿರ್ವಿಕಾರಿಗಳಾಗ್ತಾ ಇದ್ದೀವಿ. ಸಂಪೂರ್ಣ ಪತಿತ್ ಸೆ ಸಂಪೂರ್ಣ ಪಾವನ್ ಬನ್ನ ಹೇ.
ಈಗ ಸಂಪೂರ್ಣ ಪತಿತರಿದ್ದಂಥವರು ಸಂಪೂರ್ಣ ಪಾವನರಾಗಬೇಕು. ಬಾಪ್ समझाते हैं आत्मा में ही खाद पड़ी हुई है, गोल्डन एज से अब आयरन एज बन गई है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಆತ್ಮದಲ್ಲಿ ಈಗ ಕಲ್ಮಶ ಬಿದ್ದಿದೆ, ಈಗ ಚಿನ್ನದ ಯುಗದಿಂದ ಐರನ್ ಏಜ್ ಬನ್ ಗಯಿ ಹೇ, ಕಬ್ಬಿಣದ ಸಮಾನ ಆಗಿಬಿಟ್ಟಿದೆ ಆತ್ಮ. ಯಹ ಆತ್ಮ ಕಿ ಬೇಂಟ್ ಕಿ ಜಾತಿ ಹೇ, ಇದನ್ನು ಇಲ್ಲಿ ಚಿನ್ನ ಅಥವಾ ಕಬ್ಬಿಣ ಅಂತ ಆತ್ಮಕ್ಕೇ ಹೋಲಿಕೆ ಮಾಡಲಾಗ್ತದೆ. ಯಹ ಅಚ್ಚಿ ರೀತಿ ಸಮಜ್ನಾ ಹೇ, ಆದರೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. तुम बच्चे बहुत खुशनसीब हो, तुम्हारे जैसा खुशनसीब कोई और नहीं. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಮಕ್ಕಳು ಬಹಳಷ್ಟು ಅದೃಷ್ಟಶಾಲಿಗಳು, ನಿಮ್ಮಷ್ಟು ಅದೃಷ್ಟಶಾಲಿಗಳು ಇನ್ನು ಯಾರೂ ಇಲ್ಲ. ಅಭಿ ತುಮ್ ರಾಜಯೋಗ್ ಮೇ ಬೇಟೆ ಹೋ, ತುಮ್ ರಾಜ್ ಋಷಿ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನೀವು ರಾಜಯೋಗದಲ್ಲಿ ಕೂತ್ಕೊಂಡಿದ್ದೀರಿ, ನೀವು ರಾಜ ಋಷಿಗಳಾಗಿದ್ದೀರಿ. ರಾಜಾಯಿ ಕೇಲೆ ಕಭಿ ಕೋಯಿ ಪಡಾಯಿ ಹೋತಿ ಹೇ ಕ್ಯಾ. ಬಾಬಾ ಕೇಳ್ತಾ ಇದ್ದಾರೆ, ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಎಂದಾದರೂ ಯಾವುದಾದ್ರೂ ಶಿಕ್ಷಣ ಇರುತ್ತಾ. ಬ್ಯಾರಿಸ್ಟರ್ ಬನಾಯಂಗೆ ಪರಂತು ವಿಶ್ವಕ ಮಹಾರಾಜ ಕೌನ್ ಬನಾಯಿಗ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಿಕ್ಷಣವನ್ನು ಓದಿಸಿ ಬ್ಯಾರಿಸ್ಟ್ರನ್ನಾಗಿ ಮಾಡ್ಬೋದು, ಆದರೆ ವಿಶ್ವದ ಮಹಾರಾಜರನ್ನಾಗಿ ಯಾರು ಮಾಡ್ತಾರೆ. ಬಾಪ್ಗೆ ಸಿವಾಯ್ ಕೋಯಿ ಬನಾನ ಸಕೆ, ತಂದೆ ವಿನಃ ಯಾರು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಹ ಮಹಾರಾಜ ತೋ ಕೋಯಿ ಹೈ ನಹಿ. ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಮಹಾರಾಜರಂತೂ ಯಾರೂ ಇಲ್ಲ. ಸತ್ಯುಗಕ್ಕೆ ತೋ ಜರೂರ್ ಚಾಹೆ, ಆದರೆ ಸತ್ಯುಗಕ್ಕೋಸ್ಕರ ಅವಶ್ಯವಾಗಿ ಬೇಕೇ ಬೇಕು. ಕಿಸ್ಕೋ ಜರೂರು ಆನಾ ಪಡೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರಾದರೂ ಅವಶ್ಯವಾಗಿ ಬರಲೇಬೇಕು. ಬಾಪ್ ಕಹತೆ ಹೇ ಮೇ ಆತಾ ಹೂಂ ತಬ್ ಜಬ್ ಭಕ್ತಿ ಪೂರಿ ಹೋನಿ ಹೋತಿ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಯಾವಾಗ ಬರ್ತೀನಿ ಅಂದರೆ ಯಾವಾಗ ಭಕ್ತಿ ಪೂರ್ಣ ಆಗುವಂಥದ್ದು ಇರ್ತದೋ ಆಗ ನಾನು ಬರ್ತೀನಿ. ಅಬ್ ಭಕ್ತಿ ಪೂರಿ ಹುಯಿ ಅವ್ರ ಕೋಯಿ ಬಾತ್ ಇಸ್ಮೆ ಉಟಾ ಹಿ ನಹಿ ಸಕ್ತೆ. ಬಾಬಾ ತಿಳಿಸ್ಕೊಡ್ತಾಯಿದ್ರೆ, ಈಗ ಭಕ್ತಿ ಪೂರ್ಣ ಆಯಿತು, ಮತ್ತೆ ಇನ್ನು ಯಾವ ಮಾತನ್ನು ಇದರಲ್ಲಿ ಯಾರೂ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಮ್ಕೋ ಬಾಪ್ ಬೈಟ್ ಪಡಾತೆ ಹೇ ಯಹ ನಶಾ ಹೋನಾ ಚಾಹಿಯೆ. ಆದರೆ ನಮಗೆ ಬಾಬಾನೇ ಕುಳಿತು ಓದಿಸ್ತಾ ಇದ್ದಾರೆ ಅನ್ನುವಂಥ ನಶೆ ಮಕ್ಕಳಿಗೆ ಇರಬೇಕಾಗಿದೆ. ಹಮ್ ಆತ್ಮಕೋ ನಿರಾಕಾರ ಬಾಪ್ ಪರಂಪಿತ ಪರಮಾತ್ಮ ಶಿವ್ ಪಡಾತೆ ಹೇ. ಇನ್ನು ನಾವು ಆತ್ಮಗಳಿಗೆ ನಿರಾಕಾರ ತಂದೆ ಪರಂಪಿತ ಪರಮಾತ್ಮ ಶಿವ ಓದಿಸ್ತಾರೆ. ಶಿವ ಕೋತೋ ಕೋಯಿ ಜಾನ್ತೆ ಹಿ ನಹಿ, ಆದರೆ ಶಿವನನ್ನಂತೂ ಯಾರೂ ಅರಿತುಕೊಂಡೇ ಇಲ್ಲ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ, ಬಾಬಾ ಫಿರ್ಸೆ ಸ್ವರ್ಗ ಕಿ ರಾಜಾಯಿ ಸ್ಥಾಪನ್ ಕರ್ ರಹೆ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ, ಬಾಬಾ ಪುನಃ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಮ್ ಉನ್ಕೋ ಮಹಾಜನಕ್ ಶ್ರೀ ನಾರಾಯಣ್, ಹಮ್ ಉನ್ಕೋ ಮಹಾರಾಜನ್ ಶ್ರೀ ನಾರಾಯಣ್ और ಮಹಾರಾಣಿ ಶ್ರೀ ಲಕ್ಷ್ಮಿ ಕಾತೆ ಹೇ. ನಾವು ಅವರಿಗೆ ಮಹಾರಾಜನ್ ಶ್ರೀ ನಾರಾಯಣ, ಮಹಾರಾಣಿ ಶ್ರೀ ಲಕ್ಷ್ಮಿ ಅಂತ ಹೇಳ್ತೀವಿ. भक्ति मार्ग में सत्यनारायण की कथा सुनाते हैं, अमर कथा और तीसरी की कथा. अब बाप तीसरा नेत्र भी देते हैं. ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಹೇಳ್ತಾರೆ, ಹಾಗೆ ಅಮರ ಕಥೆ ಮತ್ತು ಮೂರನೇ ನೇತ್ರದ ಕಥೆನೂ ಇದೆ. ಬಾಬಾ ಮೂರನೇ ನೇತ್ರವನ್ನು ಕೊಡ್ತಾರೆ. ನರ್ ಸೆ ನಾರಾಯಣ ಬನ್ನೆ ಕಿ ಕಥಾ ಸುನಾಯಿ ಜಾತಿ ಹೇ. ನರನಿಂದ ನಾರಾಯಣ ಆಗುವಂಥ ಕಥೆಯನ್ನು ಹೇಳಲಾಗ್ತದೆ. वही बातें जो पास्ट हो जाती है वह फिर भक्ति मार्ग में काम आती है. ಬಾಬಾ ಹೇಳ್ತಾ ಇದ್ರೆ, ಯಾವ ಮಾತು ಕಳೆದು ಹೋಗ್ತದೋ ಅದು ಮತ್ತೆ ಭಕ್ತಿ ಮಾರ್ಗದಲ್ಲಿ ಉಪಯೋಗಕ್ಕೆ ಬರ್ತದೆ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ, ಬಾಬಾ ಹಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ, ಹಮ್ ಹಕ್ದಾರ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಿಮಗೆ ಮಕ್ಕಳಿಗೆ ಗೊತ್ತು, ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಮೇಲೆ ನಾವು ಸ್ವರ್ಗಕ್ಕೆ ಅಧಿಕಾರಿಗಳಾಗಿದ್ದೇವೆ. ಭಗವಾನ್ ತೋ ಸ್ವರ್ಗ ಕಾ ರಚಯಿತ ಹೇನ, ಭಗವಂತ ಅಂತೂ ಸ್ವರ್ಗದ ರಚಯಿತ ಆಗಿದ್ದಾರಲ್ವಾ. ಹಮ್ ಭಗವಾನ್ ಕಿ ಸಂತಾನ್ ಹೇ ತೋ ಹಮ್ ಸ್ವರ್ಗ ಮೇ ಕ್ಯೂ ನಹಿ ಹೇ, ಕಲಿಯುಗ ಮೇ ಕ್ಯೂ ಪಡೆ ಹೇ. ನಾವು ಭಗವಂತನ ಮಕ್ಕಳು ಅಂದಮೇಲೆ ನಾವು ಸ್ವರ್ಗದಲ್ಲಿ ಯಾಕಿಲ್ಲ, ಕಲಿಯುಗದಲ್ಲಿನೇ ಯಾಕಿದ್ದೀವಿ. ಪರಂಪಿತ ಪರಮಾತ್ಮ ತೋ ನೈ ದುನಿಯಾ ರಚತೆ ಹೇ, ಯಾಕೆಂದರೆ ಪರಂಪಿತ ಪರಮಾತ್ಮ ಅಂತೂ ಹೊಸ ಜಗತ್ತನ್ನು ರಚಿಸ್ತಾರೆ. ಪುರಾಣಿ ದುನಿಯಾ ತೋಡೆ ಹಿ ಭಗವಾನ್ ರಚತೆ ಹೇ. ಹಳೆಯ ಜಗತ್ತನ್ನು ಏನಾದರೂ ಭಗವಂತ ರಚಿಸ್ತಾರಾ, ಪಹಲೆ ನೈ ದುನಿಯಾ ಬನಾತೆ ಹೇ. ಬಾಬಾ ಮೊದಲು ಹೊಸ ಜಗತ್ತನ್ನು ನಿರ್ಮಾಣ ಮಾಡ್ತಾರೆ. ಉಸ್ಕೆ ಬಾದ್ ಫಿರ್ ಪುರಾಣಿ ಕೋ ತೋಡ್ತೆ ಹೇ.
ಅದರ ನಂತರ ಮತ್ತೆ ಹಳೆಯದನ್ನು ಬೀಳಿಸಲಾಗ್ತದೆ. ತುಮ್ ಜಾನ್ತೆ ಹೋ ಹಮ್ ಸತ್ಯುಗ ಕೆ ಲಿಯೆ ರಾಜ್ಯ ಲೇ ರಹೆ ಹೇ. ಆದರೆ ನಮಗೆ ಗೊತ್ತು ನಾವು ಸತ್ಯುಗಕ್ಕೋಸ್ಕರ ರಾಜ್ಯವನ್ನು ಪಡ್ಕೊಳ್ತಾ ಇದ್ದೀವಿ. ಸತ್ಯುಗ ಮೇ ಕೌನ್ ಹೋಂಗೆ? ಹಾಗಾದರೆ ಸತ್ಯುಗದಲ್ಲಿ ಯಾರು ಇರ್ತಾರೆ? ಇನ್ ಲಕ್ಷ್ಮೀ ನಾರಾಯಣ್ ಕಿ ಡಿನಾಸ್ಟಿ ಹೋಗಿ ಅವ್ರ ಬಿ ತೋ ರಾಜಾಯೇ ಹೋಂಗೆನಾ? ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈ ಲಕ್ಷ್ಮೀನಾರಾಯಣರ ವಂಶ ಇರ್ತದೆ, ಇನ್ನು ಬೇರೆ ರಾಜರು ಇರ್ತಾರಲ್ವಾ ಅಂತಾರೆ ಬಾಬಾ. ಜಿಸ್ಕೆ ನಿಶಾನಿ ಹೇ ವಿಜಯಮಾಲಾ, ಅದರ ಚಿಹ್ನೆಯಾಗಿದೆ ವಿಜಯಮಾಲೆ. ಬಚ್ಚೆ ಜಾನ್ತೆ ಹೇ ಅಭಿ ಹಮ್ ವಿಜಯಮಾಲಾ ಮೇ ಪಿರೋನೆ ಕೆ ಲಿಯೆ ಪುರುಷಾರ್ಥ ಕರ್ ರಹೆ ಹೇ. ಈಗ ನಮಗೆ ಮಕ್ಕಳಿಗೆ ಗೊತ್ತು ನಾವು ವಿಜಯಮಾಲೆಯಲ್ಲಿ ಪೋಣಿಸುವುದಕ್ಕೋಸ್ಕರ पुरुषार्थ ಮಾಡ್ತಾ ಇದ್ದೀವಿ. दुनिया में माला का अर्थ कोई नहीं जानते कि यह क्यों पूजी जाती है. ऊपर में फूल कौन है? ಇನ್ನು ಜಗತ್ತಿನಲ್ಲಿ ಮಾಲೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಈ ಮಾಲೆಯನ್ನು ಯಾಕೆ ಪೂಜೆ ಮಾಡಲಾಗ್ತದೆ ಅಥವಾ ಮಣಿಗಳನ್ನ ಯಾಕೆ ಪೂಜೆ ಮಾಡಲಾಗ್ತದೆ, ಅದರಲ್ಲಿ ಮೇಲೆ ಇರುವಂತಹ ಹೂವು ಯಾರು ಅಂತಲೂ ಗೊತ್ತಿಲ್ಲ. ಮಾಲಾ को फेरते फेरते फिर फूल को नमस्ते करते हैं, फिर माला फेरेंगे. ಬಾಬಾ ತಿಳಿಸ್ಕೊಡ್ತಿದ್ರೆ ಮಾಲೆಯನ್ನು ಜಪ ಮಾಡ್ತಾ ಮಾಡ್ತಾ ಮತ್ತೆ ಮೇಲೆ ಇರುವಂಥ ಹೂವಿಗೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಮಾಲೆಯನ್ನು ಜಪ ಮಾಡ್ತಾ ಹೋಗ್ತಾರೆ. ಮಾಲಾ ಬೈಟ್ ಸಿಮರ್ತೆ ಹೇ ಕಿ ಕಹಾ ಬಾಹರ್ ಖ್ಯಾಲಾತ್ ನ ಚಾಯೆ. ಮಾಲೆಯನ್ನು ಕುತ್ಕೊಂಡು ಸ್ಮರಣೆ ಮಾಡ್ತಾರೆ, ಹೊರಗಡೆ ನಮ್ಮ ವಿಚಾರಗಳು ಹೋಗಬಾರ್ದು ಅಂತ. ಅಂದರ್ ರಾಮ್ ರಾಮ್ ಕಿ ಧುನ್ ಲಗಾತೆ ಹೇ ಜೈಸೆ ಬಾಜಾ ಬಜ್ತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅಂತರಂಗದಲ್ಲಿ ರಾಮ ರಾಮ ಎನ್ನುವಂತಹ ಗುಂಗಿನಲ್ಲಿರ್ತಾರೆ, ಹೆಂಗೆ ವಾದ್ಯ ಮೃದಂಗಗಳು ಮೊಳಗ್ತಾವೋ ಆ ರೀತಿ ಅಂತಾರೆ ಬಾಬಾ. ಬಹುತ ಪ್ರಾಕ್ಟೀಸ್ ಕರ್ತೆ ಹೇ, ಅದಕ್ಕೋಸ್ಕರ ಅವರು ಬಹಳಷ್ಟು ಅಭ್ಯಾಸವನ್ನು ಮಾಡ್ತಾರೆ. ಯಸ ಭಯ ಭಕ್ತಿ ಮಾರ್ಗಕ್ಕೆ ಬಾತೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು. हाँ बहुत भक्ति करने वाले सिर्फ कोई विकर्म नहीं करेंगे, बहुत भक्ति करने वाले के लिए समझेंगे कि यह सत्यवादी होगा. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಬಹಳಷ್ಟು ಭಕ್ತಿ ಮಾಡುವಂಥವರು ಕೇವಲ ಯಾವುದೇ ಪಾಪಕರ್ಮಗಳು ಆಗದೇ ಇರ್ಬೋದು, ಆದರೆ ಭಕ್ತಿ ಮಾಡುವಂಥವರಿಗೆ ಹೇಳ್ತಾರೆ ಇವರು ಸತ್ಯವಾದಿಗಳು ಇರಬೇಕು ಅಂತ. ಮಂದಿರ ಮೇ ಮಾಲಾ ರಖಿ ಹೋಗಿ ಮಾಲಾ ಫೇರ್ತೆ ಮುಖ ಸೆ ರಾಮ್ ರಾಮ್ ಕಾತೆ ರಹೆಂಗೆ. ಮಂದಿರದಲ್ಲಿ ಮಾಲೆಯನ್ನು ಇಟ್ಟಿರ್ತಾರೆ, ಮಾಲೆಯನ್ನು ಸುತ್ತುತ್ತಾ ಸುತ್ತುತ್ತಾ ಜಪ ಮಾಡ್ತಾ ಮತ್ತೆ ರಾಮ ರಾಮ ಅಂತ ಹೇಳ್ತಾ ಇರ್ತಾರೆ. ಬಹುತ್ ಲೋಗ್ ಸಮಜ್ತೆ ಹೇ ಭಕ್ತಿ ಮೇ ಪಾಪ್ ನಹಿ ಹೋತಾ. ಬಹಳಷ್ಟು ಜನ ತಿಳ್ಕೊಳ್ತಾರೆ ಭಕ್ತಿಯಲ್ಲಿ ಪಾಪ ಆಗೋದಿಲ್ಲ. ಕಾತೆ ಹೇ ನವದಾ ಭಕ್ತಿ ಸೆ ಮನುಷ್ಯ ಮುಕ್ತ ಹೋ ಜಾತೆ ಹೇ. ಹೇಳ್ತಾರೆ ನವದಾ ಭಕ್ತಿಯನ್ನು ಮಾಡೋದ್ರಿಂದ ಮನುಷ್ಯರು ಪಾಪದಿಂದ ಮುಕ್ತ ಆಗ್ತಾರೆ ಅಂತ. ಪರಂತು ಹೋತಾ ಕುಚ್ ಭಿ ನಹಿ, ಯಹ ಏಕ್ ನಾಟಕ ಹೇ. ಬಾಬಾ ಹೇಳ್ತಿದ್ರೆ ಆದರೆ ಏನೂ ಆಗೋದಿಲ್ಲ ಅಂತಾರೆ ಬಾಬಾ, ಇದೊಂದು ನಾಟಕ ಆಗಿದೆ. ಉಸ್ಮೇ ಸತೋ ಪ್ರಧಾನ್ ಸತೋ ರಜೋ ತಮೋಮೆ ಸಬ್ಕೋ ಅನಾಹಿ ಹೇ. ಇದು ನಾಟಕ ಅಂದಮೇಲೆ ಇದರಲ್ಲಿ ಸತೋ ಪ್ರಧಾನ ಸತೋ ರಜೋ ತಮೋನಲ್ಲಿ ಎಲ್ಲರೂ ಬರಲೇಬೇಕಾಗಿದೆ. ವಾಪಸ್ ಏಕ್ ಕೋ ಭಿ ನಹಿ ಜಾನಾ ಹೇ. ವಾಪಸ್ ಒಬ್ಬರು ಸಹ ಹೋಗುವಂಥವರಿಲ್ಲ, ಹೋಗಬೇಕಾಗಿಲ್ಲ, ಹೋಗುವವರಿಲ್ಲ. ಜೈಸೆ ऊपर में जगह खाली हो जाती है वैसे यहाँ भी बहुत जगह ಖಾಲಿ हो जाएगी. ಬಾಬಾ ತಿಳಿಸ್ಕೊಡ್ತಿದ್ರೆ ಹೇಗೆ ಪರಮಧಾಮದಲ್ಲಿ ಸ್ಥಳ ಖಾಲಿ ಆಗಿಬಿಡ್ತದೋ ಹಾಗೆ ಬಹಳಷ್ಟು ಸ್ಥಳ ಇಲ್ಲಿನೂ ಖಾಲಿ ಆಗ್ತದೆ. ದೆಹಲಿ ಕೆ ಆಸ್ಪಾಸ್ ಮೀಠಿ ನದಿಯೋं पर राजधानी होती है. ಬಾಬಾ ಹೇಳ್ತಿದ್ರೆ ದೆಹಲಿಯ ಸುತ್ತಮುತ್ತ ಮಧುರ ಒಂದು ಸಿಹಿ ನೀರಿನ ದಡದಲ್ಲಿ ನಿಮ್ಮ ರಾಜಧಾನಿ ಇರ್ತದೆ ಅಂತಾರೆ ಬಾಬಾ. ಸಿಹಿ ನೀರಿನ ನದಿಯಲ್ಲಿ ನಿಮ್ಮ ರಾಜಧಾನಿ ಇರ್ತದೆ. ಸಮುದ್ರಕ್ಕೆ ತರಫ್ ನಹಿ ಹೋತಿ ಹೇ. ಸಮುದ್ರದ ಕಡೆ ಇರೋದಿಲ್ಲ ಅಂತಾರೆ ಬಾಬಾ. ಯಹ ಬಾಂಬೆ ಆದಿ ಹೋಂಗೆ ನಹಿ. ಇನ್ನು ಬಾಬಾ ಹೇಳ್ತಿದ್ರೆ ಈ ಬಾಂಬೆ ಇತ್ಯಾದಿ ಇರೋದಿಲ್ಲ. ವಹ ತೋ ಪಹಲೆ ಮಚ್ಚಿ ಮಯಾನಿ ಥಿ, ಮछली फंसाने वाले वहाँ रहते थे. अभी तो समुद्र को कितना सुखाया है, फिर भी ಮಚ್ಚಿ ಮಯಾನಿ ಹೋಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ಬಾಂಬೆ ಇತ್ಯಾದಿ ಇರೋದಿಲ್ಲ, ಅದೆಲ್ಲ ಮೊದಲು ಮೀನಿನ ಮನೆ ಆಗಿಬಿಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಮೀನುಗಾರರು ಮೀನನ್ನು ಹಿಡಿಯುವಂಥವ್ರು ಅಲ್ಲಿ ಇರ್ತಾ ಇದ್ರು. ಈಗಂತೂ ಸಮುದ್ರವನ್ನೆಲ್ಲ ಎಷ್ಟೆಲ್ಲ ಒಣಗಿಸಿದ್ದಾರೆ. ಮತ್ತು ಬಾಬಾ ಹೇಳ್ತಿದ್ರೆ ಮತ್ತು ಮೀನಿನ ಮನೆಯೇ ಆಗಿಬಿಡ್ತದೆ ಅದು, ಅರ್ಥಾತ್ ಮತ್ತೆ ಸಮುದ್ರ ತನ್ನ ನೀರನ್ನು ತೊಗೊಂಡ್ಬಿಡ್ತದೆ. ಸತ್ಯುಗ್ ಮೇ ತೋ ಬಾಂಬೆ ಹೋತಿ ನಹಿ,
ಆದರೆ ಸತ್ಯುಗದಲ್ಲಿ ಅಂತೂ ಬಾಂಬೆ ಇರೋದಿಲ್ಲ. ವಹ ಕೋಯಿ ಪಹಾಡಿಯ ಆದಿ ಬಿ ನಹಿ ಹೋಗಿ, ಅಲ್ಲಿ ಯಾವ ಪರ್ವತ ಇತ್ಯಾದಿನೂ ಇರೋದಿಲ್ಲ. ಕಹಾ ಜಾನೆ ಕಿ ದರ್ಕಾರ ಹಿ ನಹಿ ಹೋತಿ, ಎಲ್ಲೂ ಹೋಗುವ ಅವಶ್ಯಕತೆ ಇರೋದಿಲ್ಲ. ಯಹ ಮನುಷ್ಯ ತಕ್ತೆ ಹೇ ತೋ ಜಾತೆ ಹೇ ರೆಸ್ಟ್ ಲೇನೆ. सत्युग में तकने करने की कोई प्रकार की तकलीफ नहीं होती, तुम स्वर्गवासी बन जाते हो. ಬಾಬಾ ತಿಳಿಸ್ಕೊಡ್ತಿದ್ರೆ ಇಲ್ಲಿ ಮನುಷ್ಯರು ಸುಸ್ತಾದರು ಅಂದರೆ ರೆಸ್ಟ್ ತೆಗೆದುಕೊಳ್ಳೋದಕ್ಕೋಸ್ಕರ, ವಿಶ್ರಾಂತಿಗೋಸ್ಕರ ಅಲ್ಲಿ ಇಲ್ಲಿ ಹೋಗ್ತಾರೆ. ಆದರೆ ಸತ್ಯುಗದಲ್ಲಿ ಸುಸ್ತಾಗುವಂಥ ಯಾವ ಪ್ರಕಾರದ ಕಷ್ಟನೂ ಅಲ್ಲಿರೋದಿಲ್ಲ. ನೀವು ಸ್ವರ್ಗವಾಸಿಗಳಾಗ್ಬಿಡ್ತೀರಿ. ರಿಂಚಕ್ ಬಿ ತಕ್ಲೀಫ್ ನಹಿ ಹೋತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯುಗದಲ್ಲಿ ಸ್ವಲ್ಪನೂ ನಿಮಗೆ ಕಷ್ಟ ಇರೋದಿಲ್ಲ. ತೋ ಅಬ್ ಬಚ್ಚೋಂಕು ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಹೇ. ಹಾಗಾದರೆ ಈಗ ನೀವು ಮಕ್ಕಳು ತಂದೆಯ ಶ್ರೀಮತದಂತೆ ನಡಿಬೇಕಾಗಿದೆ. ಬಾಪ್ ಕಹತೆ ಹೇ ಮೀಠೆ ಲಾಡ್ಲೆ ಬಚ್ಚೋ ಶರೀರ್ ನಿರ್ವಾಹ ಅರ್ಥ ದಂಧ ಆದಿ ತೋ ಕರ್ನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮುದ್ದು ಮಕ್ಕಳೇ, ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗವನ್ನಂತೂ ಮಾಡಲೇಬೇಕು. ಸ್ಕೂಲ್ ಮೇ ಸ್ಟೂಡೆಂಟ್ ಪಡ್ಕರ್ ಫಿರ್ ಘರ್ ಮೇ ಜಾಕರ್ ಪಡ್ತೆ ಹೇ, ಘರ್ ಕಾ ಕಾಮ್ ಕಾಜ್ ಭಿ ಕರ್ತೆ ಹೇ, ಯಹ ಬಿ ಎಸೆ ಹೇ. ಬಾಬಾ ಹೇಳ್ತಿದ್ರೆ, ಹೇಗೆ ಅಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಶಿಕ್ಷಣವನ್ನು ಓದ್ತಾರೆ, ಮತ್ತು ಮನೆಗೆ ಬಂದು ಓದ್ತಾರೆ, ಮನೆಗೆ ಬಂದ ಮೇಲೆ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಇಲ್ಲಿನೂ ಸಹ ಅದೇ ರೀತಿ. ಇಸ್ ಪಢಾಯಿ ಮೇ ತೋ ತುಮಕೋ ಕೋಯಿ ತಕ್ಲೀಫ್ ನಹಿ ಹೇ. ಬಾಬಾ ಹೇಳ್ತಾ ಇದ್ರೆ, ಈ ಶಿಕ್ಷಣದಲ್ಲಿ ನಿಮಗೇನೂ ಕಷ್ಟ ಇಲ್ಲ. ಉಸ್ ಪಢಾಯಿ ಮೇ ಕಿತ್ನಿ ಸಬ್ಜೆಕ್ಟ್ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಆ ಶಿಕ್ಷಣದಲ್ಲಿ ಎಷ್ಟೆಲ್ಲ ವಿಷಯಗಳಿರ್ತವೆ. ಯಹ ತೋ ಏಕ್ ಪಢಾಯಿ ಔರ್ ಏಕ್ ಹಿ ಪಾಯಿಂಟ್ ಹೇ ಮನ್ ಮನಾಭೋ, ಇಸ್ಸೆ ತುಮ್ಹಾರೆ ಪಾಪ್ ನಾಶ್ ಹೋಂಗೆ. ಬಾಬಾ ಹೇಳ್ತಿದ್ರೆ, ಇಲ್ಲಿ ಅಂತೂ ಒಂದೇ ಶಿಕ್ಷಣ, ಒಂದೇ ಪಾಯಿಂಟ್, ಮನ್ಮನಾಭವ ಅಂತಿದ್ದಾರೆ ಬಾಬಾ. ಇದರಿಂದಲೇ ನಿಮ್ಮ ಎಲ್ಲ ಪಾಪ ನಾಶ ಆಗ್ತದೆ. ಭಗವಾನ್ ವಾಚೇನಾ ವಹ ಸಮಸ್ತೆ ಹೇ ಗೀತಾ, ಗೀತಾ ಭಗವಾನ್ ನೇ ದ್ವಾಪರ್ ಮೇ ಸುನಾಯಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಗವಾನ್ ವಾಚೆ ಇದೆ ಅಲ್ವಾ, ಅವ್ರು ತಿಳ್ಕೊಂಡಿದ್ದಾರೆ ಗೀತೆಯನ್ನು ಭಗವಂತ ದ್ವಾಪರಯುಗದಲ್ಲಿ ತಿಳಿಸಿದ್ರು ಅಂತ. ಪರಂತು ದ್ವಾಪರ್ ಮೇ ಸುನಾಕರ್ ಕ್ಯಾ ಕರೆಂಗೆ. ಆದರೆ ಬಾಬಾ ತಿಳಿಸ್ಕೊಡ್ತಿದ್ರೆ, ದ್ವಾಪರಯುಗದಲ್ಲಿ ಗೀತೆಯನ್ನು ತಿಳಿಸಿ ಏನು ಮಾಡ್ತಾರೆ, ಶ್ರೀಕೃಷ್ಣಕ್ಕೆ ಚಿತ್ರ ಮೇ ಲಿಖತ್ ಬಹುತ್ ಅಚ್ಚಿ ಹೇ, ಯಹ ಲಡಾಯಿ ತೋ ಏಕ್ ನಿಮಿತ್ ಹೇ. ಇನ್ನು ಬಾಬಾ ಹೇಳ್ತಾ ಇದ್ರೆ, ಶ್ರೀಕೃಷ್ಣನ ಚಿತ್ರದಲ್ಲಿ ಬರವಣಿಗೆ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನು ಯುದ್ಧ ನಡೆಯುವುದು ಒಂದು ನಿಮಿತ್ತ ಮಾತ್ರ ಅಂತಾರೆ ಬಾಬಾ. ಸಬ್ ಮರೆಂಗೆ ತಬ್ ತೋ ವಾಪಸ್ ಮುಕ್ತಿ ಜೀವನ್ ಮುಕ್ತಿ ಮೇ ಜಾಯೆಂಗೆ. ಬಾಬಾ ಹೇಳ್ತಿದ್ರೆ, ಎಲ್ಲರೂ ಸತ್ತಾಗಲೇ ಮತ್ತೆ ಮುಕ್ತಿ, ವಾಪಸ್ ಮುಕ್ತಿ ಜೀವನ್ ಮುಕ್ತಿಗೆ ಹೋಗುವಂಥದ್ದು. ಸೋ ಬಿ ಸಿರ್ಫ್ ಲಡಾಯಿ ಮೇ ತೊಡೆ ಹಿ ಮರೆಂಗೆ, ಅನೇಕ ಪ್ರಕಾರ ಕಿ ಕೆಲಾಮಿಟೀಸ್ ಹೋಗಿ. ಅದು ಬಾಬಾ ಹೇಳ್ತಿದ್ರೆ, ಕೇವಲ ಯುದ್ಧದಲ್ಲಿ ಅಷ್ಟೇ ಜನ ಸಾಯೋದಿಲ್ಲ, ಅನೇಕ ಪ್ರಕಾರದ ಪ್ರಾಕೃತಿಕ ಪ್ರಕೋಪಗಳು ಆಗ್ತವೆ. ಬಚ್ಚೋಂಕೋ ಕೋಯಿ ದುಃಖ ನಹಿ ಹೋನಾ ಚಾಹೆ. ಆದರೆ ನಿಮಗೆ ಮಕ್ಕಳಿಗೆ ಏನೂ ದುಃಖ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಮನುಷ್ಯ ಕಾ ಹಾರ್ಟ್ ಫೇಲ್ ಹೋತಾ ಹೇ ತೋ ಉಸ್ಮೇ ಕೋಯಿ ದುಃಖ ನಹಿ ಹೋತಾ ಹೇ, ಮೌತ್ ಹೋ ತೋ ಐಸಾ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮನುಷ್ಯರಿಗೆ ಹಾರ್ಟ್ ಫೇಲ್ ಆಯಿತು ಅಂದರೆ ಅದರಲ್ಲಿ ಏನೂ ದುಃಖ ಇರೋದಿಲ್ಲ ಅಂತಾರೆ ಬಾಬಾ. ಬಂದರೆ ಸಾವಿದ್ರೆ ಆ ರೀತಿ ಇರಬೇಕು ಅಂತಾರೆ ಬಾಬಾ. ಬೇಟೆ ಬೇಟೆ ಹಾರ್ಟ್ ಫೇಲ್ ಹುವಾ ಕಲಾಸ್. ಬಾಬಾ ತಿಳಿಸ್ಕೊಡ್ತಿದ್ರೆ, ಕುಳಿತಲ್ಲಿ ಹಾರ್ಟ್ ಫೇಲ್ ಆಯಿತು, ಸಮಾಪ್ತಿ ಅಂತಾರೆ ಬಾಬಾ. ಜಬ್ ತಕ್ ಡಾಕ್ಟ್ರ್ ಆಯೇ ಆತ್ಮ ನಿಕಲ್ ಜಾತಿ ಹೇ. ಎಲ್ಲಿವರೆಗೂ ಡಾಕ್ಟ್ರು ಬರ್ತಾರೋ ಬರುವಷ್ಟರಲ್ಲಿ ಆತ್ಮ ಹೋಗ್ಬಿಟ್ಟಿರ್ತದೆ. ಅಬ್ ತೋ ಸಬ್ಕಾ ಮೌತ್ ಹೋನಾ ಹೇ. ಬಾಬಾ ಹೇಳ್ತಾ ಇದ್ರೆ, ಈಗಂತೂ ಎಲ್ಲರ ಸಾವು ಆಗುವಂತಹದ್ದಿದೆ. ಪಿಚಾಡಿ ಮೇನ ಹಾಸ್ಪಿಟಲ್ ನ ಡಾಕ್ಟರ್ ಹೆಂಗೆ. ಬಾಬಾ ಹೇಳ್ತಿದ್ರೆ, ಅಂತಿಮ ಸಮಯದಲ್ಲಿ ಆಸ್ಪತ್ರೆನೂ ಇರೋದಿಲ್ಲ, ಡಾಕ್ಟರ್ಸು ಇರೋದಿಲ್ಲ. ನ ಕ್ರಿಯಾಕರ್ಮ ಕರ್ನೆ ವಾಲೆ ಹೋಂಗೆ रहेंगे. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಡಾಕ್ಟರ್ಸು ಇರೋದಿಲ್ಲ, ಹಾಸ್ಪಿಟಲ್ಲು ಇರೋದಿಲ್ಲ, ಅಥವಾ ಅಂತಿಮ ಕರ್ಮವನ್ನು ಮಾಡುವಂಥವರು ಇರೋದಿಲ್ಲ. ಕುಚ್ ಬಿ ನಹಿ ಹೋಗಾ, ಇವು ಯಾವೂ ಅಲ್ಲಿ ಇರೋದಿಲ್ಲ. ಸಬ್ಕೆ ಪ್ರಾಣ್ ತನ್ಸೆ ನಿಕ್ಲೆಂಗೆ, ಎಲ್ಲರ ಪ್ರಾಣ ತನುವಿನಿಂದ ಹೋಗ್ಬಿಡ್ತದೆ. ಮುಸಲ್ದಾರ್ ಬರ್ಸಾತ್ ಪಡೆಗಿ, ಮೌತ್ ಮೇ ಕೊಯ್ ಧೇರ್ ತೊಡೆ ಹಿ ಲಗೇಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಅಣ್ವಸ್ತ್ರಗಳ ಮಳೆನೇ ಸುರಿತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಾವು ಆಗುವುದರಲ್ಲಿ ಏನೂ ತಡ ಹಿಡಿಯೋದಿಲ್ಲ ಅಂತಾರೆ ಬಾಬಾ. ಕೋಶಿಶ್ ಕರ್ ರಹೆ ಹೈ ಐಸೆ ಬಾಂಬ್ಸ್ ಬನಾಯೆ ಜೋ ಮನುಷ್ಯ ಫಟ್ ಸೆ ಮರ್ ಜಾಯೆ.
ಇಂತಹ ಪ್ರಯತ್ನ ಮಾಡ್ತಾ ಇದ್ದರೆ ನಾವು ಇಂಥ ಬಾಂಬ್ಸನ್ನು ತಯಾರಿಸಬೇಕು, ಅದರಿಂದ ಮನುಷ್ಯರು ತಕ್ಷಣ ಸತ್ತು ಹೋಗಬೇಕು. ಐಸೆ ಐಸೆ ಬಾಂಬ್ಸ್ ಬನಾತೆ रहते हैं. ಇಂತಿಂಥ ಬಾಂಬ್ಸ್ಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಬಾಂಬ್ಸ್ ಕಿ ಇಂಪ್ರೂವ್ಮೆಂಟ್ ಕರ್ತೆ रहते हैं. यह ಡ್ರಾಮಾ ಮೇ ನೂಂದ್ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಂಬ್ಸ್ನಲ್ಲಿಯೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಉನ್ನತಿ ಮಾಡ್ತಾ ಇದ್ದಾರೆ. ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಡ್ರಾಮಾ ಮೇ ಬನಾಯ ಖೇಲ್ ಹೈ, ಕಲ್ಪ್ ವಿನಾಶ್ ಹೋತಾ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ನಾಟಕದಲ್ಲಿ ಇದು ಮಾಡಲ್ಪಟ್ಟಂತಹ ಆಟ ಕಲ್ಪನೂ ವಿನಾಶ ಆಗ್ತದೆ. ಸತ್ಯುಗ್ ಮೇ ತುಮಕೋ ಯಹ ಜ್ಞಾನ ರಹೇಗಾ ನಹಿ. ಆದರೆ ಸತ್ಯುಗದಲ್ಲಿ ನಿಮಗೆ ಈ ಜ್ಞಾನ ಇರೋದಿಲ್ಲ. ಬಾಪ್ ಕೋ ಹಿ ಆಕರ್ ಜ್ಞಾನ ದೇನಾ ಹೇ. ಇನ್ನು ಬಾಬಾನೇ ಬಂದು ಜ್ಞಾನ ಕೊಡಬೇಕಾಗ್ತದೆ. ಸ್ಥಾಪನಾ ಹೋಗಯಿ ಫಿರ್ ಜ್ಞಾನ ಕಿ ಬಾತ್ ಹಿ ನಹಿ ರಹತಿ. ಯಾವಾಗ ಸ್ಥಾಪನೆ ಆಗ್ಬಿಡ್ತದೋ ಮತ್ತೆ ಜ್ಞಾನದ ಮಾತೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಫಿರ್ ಜಬ್ ರಾವಣ ರಾಜ್ಯ ಶುರು ಹೋತಾ ಹೈ ತೋ ಭಕ್ತಿ ಶುರು ಹೋತಿ ಹೈ. ಮತ್ತೆ ಯಾವಾಗ ರಾವಣನ ರಾಜ್ಯ ಆರಂಭ ಆಗ್ತದೋ ಆಗ ಭಕ್ತಿ ಆರಂಭವಾಗ್ತದೆ. ಅಬ್ ಭಕ್ತಿ ಪೂರಿ ಹೋತಿ ಹೈ, ಅಬ್ ತುಮಕೋ ಯೋಗ ಬಲ್ ಸೆ ಪಾವನ್ ಬನ್ನಾ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ನಿಮ್ಮದು ಭಕ್ತಿ ಪೂರ್ಣ ಆಗ್ತದೆ, ಈಗ ನೀವು ಯೋಗ ಬಲದಿಂದ ಪಾವನರಾಗಬೇಕಾಗಿದೆ. ಪಾವನ್ ಬನ್ನೆ ಸೆ ಹಿ ಸುಖಧಾಮ್ ಶಾಂತಿಧಾಮ್ ಮೇ ಜಾ ಸಕ್ತೆ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಪಾವನರಾಗುವುದರಿಂದಲೇ ಸುಖಧಾಮ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯ. ಚಾಟ್ ರಕ್ನಾ ಪಡೆ. ಇದ್ರ ಬಗ್ಗೆ ಚಾಟನ್ನು ಇಡಬೇಕು ಅಂತಾರೆ ಬಾಬಾ. ಯಹ ತೋ ಸಮಜ್ ಕಯೆ ಹೋ ಹಮ್ಕೋ ಬಾಪ್ ಕೋ ಯಾದ್ ಕರ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಯಹ ಬನ್ನಾ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ಇದಂತೂ ಮಕ್ಕಳು ತಿಳಿದುಕೊಂಡಿದ್ರಿ, ನಾವು ತಂದೆಯನ್ನು ನೆನಪು ಮಾಡಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಇಲ್ಲೇ ಆಗಬೇಕಾಗಿದೆ. ಐಸೆ ಕೋಯಿ ಶಾಸ್ತ್ರ ಆದಿ ಮೇ ಲಿಖಾ ಹುವಾ ನಹಿ ಹೈ. ಆದರೆ ಈ ರೀತಿ ಯಾವ ಶಾಸ್ತ್ರದಲ್ಲಿಯೂ ಬರೆಯಲಾಗಿಲ್ಲ. बच्चों ने गीत सुना आखिर वह दिन आया आज, जबकि भारतवासी फिर राजाओं के राजा बनते हैं. ಬಾಬಾ ಹೇಳ್ತಿದ್ರೆ ಗೀತೆಯನ್ನು ನೀವು ಕೇಳಿದ್ರಲ್ವಾ, ಕೊನೆಗೂ ಆ ದಿನ ಬಂದಿತ್ತು. ಯಾವ ದಿನ ಅಂದರೆ ಭಾರತವಾಸಿಗಳು ಪುನಃ ರಾಜರಾಗ್ತೀರಿ. ಆ ದಿನ ಬಂತು. ರಾಜಾಂಕೆ ರಾಜ ಅಥವಾ ಮಹಾರಾಜ ಬಂತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ರಾಜರು ಅಥವಾ ಮಹಾರಾಜರಾಗ್ತೀರಿ. ಪೀಚೆ ತ್ರೇತಾಮೆ ಹೋತೆ ಹೇ ರಾಜ ರಾಣಿ. ನಂತರ ತ್ರೇತಾಯುಗದಲ್ಲಿ ರಾಜ ರಾಣಿ ಇರ್ತಾರೆ. ಫಿರ್ ಜೋ ಪೂಜ್ಯ ಮಹಾರಾಜ ಮಹಾರಾಣಿ ತೇ ವಹ ದ್ವಾಪರ್ ಮೇ ವಾಮ್ ಮಾರ್ಗ್ ಮೇ ಆಕರ್ ಪೂಜಾರಿ ಬನ್ ಗಯೇ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾರು ಪೂಜ್ಯ ಮಹಾರಾಜ ಮಹಾರಾಣಿಯಾಗಿದ್ರೋ ಅವರೇ ದ್ವಾಪರಯುಗದಲ್ಲಿ ವಾಮ ಮಾರ್ಗದಲ್ಲಿ ಬಂದು ಪೂಜಾರಿಗಳಾಗಿದ್ದಾರೆ. ಆಪೆ ಹಿ ಪೂಜಾರಿ ಹೋ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ತಾವೇ ಪೂಜ್ಯರು, ತಾವೇ ಪೂಜಾರಿಗಳಾಗ್ಬಿಡ್ತಾರೆ. ಬಾಪ್ ಕತೆ ಹೇ ಮೇ ಪೂಜಾರಿ ನಹಿ ಬಂತಾ ಹೂಂ. ದೇವತೆಗಳು ಪೂಜಾರಿಗಳಾಗ್ಬೋದು, ಆದರೆ ಬಾಬಾ ಹೇಳ್ತಾ ಇದ್ದರೆ ಮಕ್ಕಳೇ ನಾನು ಪೂಜಾರಿ ಆಗೋದಿಲ್ಲ. ದೇವತಾಯೇ ಪೂಜ್ ಹೋತೆ ಹೇ ಮೇ ನಹಿ ಬಂತಾ ನ ಹಿ ಪೂಜಾರಿ ಬಂತಾ ಹೂಂ. ದೇವತೆಗಳು ಪೂಜ್ಯರಾಗ್ತಾರೆ, ನಾನಾಗೋದಿಲ್ಲ ಅಂತಾರೆ ಬಾಬಾ. ಅಥವಾ ನಾನು ಪೂಜಾರಿನೂ ಆಗೋದಿಲ್ಲ. ಭಾರತವಾಸಿ ದೇವಿ ದೇವತಾओं के ही मंदिर बनाकर उनका पूजन करते हैं. ಬಾಬಾ ಹೇಳ್ತಿದ್ರೆ ಈಗ ಭಾರತವಾಸಿಗಳು ದೇವಿ ದೇವತೆಗಳ ಮಂದಿರಗಳನ್ನ ಮಾಡಿ ಅವುಗಳ ಪೂಜೆಯನ್ನು ಮಾಡ್ತಾರೆ. ಲಕ್ಷ್ಮೀ ನಾರಾಯಣ ಜೋ ಪಹಲೆ ಪೂಜತೆ ಫಿರ್ ಭಕ್ತಿ ಮಾರ್ಗ ಮೇ ವಹಿ ಶಿವ ಬಾಬಾಕ್ಕೆ ಪೂಜಾರಿ ಬಂತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾವ ಲಕ್ಷ್ಮೀನಾರಾಯಣರು ಮೊದಲು ಪೂಜ್ಯರಾಗಿದ್ರೋ ಅವರೇ ಭಕ್ತಿ ಮಾರ್ಗದಲ್ಲಿ ಶಿವಬಾಬರವರ ಪೂಜೆಯನ್ನು ಮಾಡ್ತಾರೆ. ಜಿಸ್ ಶಿವಬಾಬಾನೆ ಮಹಾರಾಜ ಮಹಾರಾಣಿ ಬನಾಯ ಉನ್ಕೆ ಫಿರ್ ಮಂದಿರ್ ಬನಾಕರ್ ಪೂಜಾ ಕರ್ತೆ ಹೇ. ಯಾವ ಶಿವ ತಂದೆ ನಮ್ಮನ್ನು ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡಿದ್ರೋ ಅವ್ರದ್ದೇ ಕುತ್ಕೊಂಡು ಮತ್ತೆ ಮಂದಿರಗಳನ್ನ ಮಾಡಿ ಪೂಜೆಯನ್ನು ಮಾಡಲಾಗ್ತದೆ. ವಿಕಾರಿ ಬಿ ಕೋಯಿ ಫಟ್ಸೆ ನಹಿ ಬಂತೆ ಹೇ, ಆಹಿಸ್ತೆ ಆಹಿಸ್ತೆ ಬಂತೆ ಹೇ. ಬಾಬಾ ಹೇಳ್ತಿದ್ರೆ ತಕ್ಷಣ ಯಾರು ವಿಕಾರಿಗಳಾಗೋದಿಲ್ಲ, ನಿಧಾನವಾಗಿ ಆಗ್ತಾ ಬರ್ತಾರೆ. ನಿಶಾನಿ ಬಿ ದೇವತಾओं की वाम मार्ग में दिखाते हैं. ಇನ್ನು ದೇವತೆಗಳು ವಾಮ ಮಾರ್ಗಕ್ಕೆ ಹೋದರು ಅನ್ನುವಂಥ ಚಿಹ್ನೆಗಳನ್ನು ತೋರಿಸಲಾಗ್ತದೆ. ಜೋ ಪೂಜ್ಯ ಲಕ್ಷ್ಮೀನಾರಾಯಣತೆ ವಹಿ ಫಿರ್ ಪೂಜಾರಿ ಬನ್ ಜಾತೆ ಹೇ. ಯಾರು ಪೂಜ್ಯ ಲಕ್ಷ್ಮೀನಾರಾಯಣರಾಗಿದ್ರೋ ಅವರೇ ಈಗ ಪೂಜಾರಿಗಳಾಗ್ಬಿಡ್ತಾರೆ. ಪಹಲೆ ಶಿವ ಕಾ ಮಂದಿರ್ ಬನಾತೆ ಹೇ. ಪೂಜಾರಿಗಳಾಗಿ ಮೊದಲು ಶಿವನ ಮಂದಿರವನ್ನು ಕಟ್ತಾರೆ. उस समय तो हीरों को कट कराए लिंग बनाते हैं पूजा के लिए.
ಯಾವಾಗ ಶಿವನ ಮಂದಿರವನ್ನು ಮಾಡಿ ಆರಂಭದಲ್ಲಿ ಪೂಜೆ ಮಾಡಿದ್ರು, ಆ ಸಮಯದಲ್ಲಿ ವಜ್ರವನ್ನು ಕಟ್ ಮಾಡಿ ಲಿಂಗವನ್ನು ಮಾಡ್ತಾಯಿದ್ರು ಪೂಜೆಗೋಸ್ಕರ. ಯಹ ಕಿಸ್ಕೋ ಭಿ ಪತಾ ನಹಿ ಹೇ ಕಿ ಪರಮಾತ್ಮ ಛೋಟಿ ಸಿ ಬಿಂದಿ ಹೇ. ಯಾಕೆಂದರೆ ಪರಮಾತ್ಮ ಚಿಕ್ಕ ಬಿಂದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಹ ತುಮ್ ಅಭಿ ಸಮಜ್ತೆ ಹೋ ಕಿ ಬಡಾ ಲಿಂಗ ನಹಿ ಹೇ. ಆದರೆ ಈಗ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ बाबा। उस समय तो हीरों को काट कराए लिंग बनाते हैं पूजा के लिए, या किसको भी पता नहीं कि परमात्मा छोटी सी बिंदु है। ಆದರೆ ಇದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ಚಿಕ್ಕ ಬಿಂದು ಆಗಿದ್ದಾರೆ ಅಂತಹ. ಯಹ ತುಮ್ ಅಭಿ ಸಮಜ್ತೆ ಹೋ ಕಿ ಬಡಾ ಲಿಂಗ ನಹಿ ಹೇ. ಇದನ್ನು ನೀವೀಗ ತಿಳ್ಕೊಂಡಿದ್ದೀರಿ ಶಿವಬಾಬಾ ದೊಡ್ಡ ಲಿಂಗುವಿನ ರೂಪದಲ್ಲಿ ಇಲ್ಲ. ಮಂದಿರ ತೋ ಬಹುತ್ ಬನಾಯೆಂಗೆ, ಮಂದಿರಗಳನ್ನಂತೂ ಅನೇಕ ಕಟ್ಟಲಾಗ್ತದೆ. ರಾಜ ಕೋ ದೇಖ್ ಪ್ರಜಾ ಭಿ ಐಸೆ ಕರೆಂಗೆ. ಬಾಬಾ ಹೇಳ್ತಿದ್ರೆ ರಾಜ ಏನಾದರೂ ಮಂದಿರವನ್ನು ಕಟ್ಟಿದ್ರು ಶಿವಂದು ಅಂದರೆ ಅವ್ನು ನೋಡಿ ಪ್ರಜೆಗಳು ಅದೇ ರೀತಿ ಮಾಡ್ತಾರೆ. ಪಹಲೆ ಪಹಲೆ ಶಿವಬಾಬಾಕಿ ಪೂಜಾ ಹೋತಿ ಹೇ. ಆದರೆ ಮೊದಲಿಗೆ ಶಿವಬಾಬರವರ ಪೂಜೆ ನಡೀತದೆ. ಉನ್ಕೋ कहा जाता है ಅವ್ಯಭಿಚಾರಿ ಸತೋ ಪ್ರಧಾನ್ ಪೂಜಾ, ಫಿರ್ ಸತೋ ರಜೋ ತಮೋ ಮೇ ಆತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಅದಕ್ಕೆ ಹೇಳಲಾಗ್ತದೆ ಅವ್ಯಭಿಚಾರಿ ಸತೋ ಪ್ರಧಾನ ಪೂಜೆ ಅಂತ. ನಂತರ ಸತೋ ಇದ್ದದ್ದು ರಜೋ ತಮೋನಲ್ಲಿ ಬರ್ತಾ ಹೋಗ್ತದೆ. ತುಮ್ ರಜೋ ತಮೋ ಮೇ ಆಯೆ ಹೋ ತೋ ನಾಮ್ ಹಿ ಹಿಂದೂ ರಖ್ ದಿಯಾ ಹೇ. ಯಾವಾಗ ನೀವು ದೇವಿ ದೇವತಾ ಧರ್ಮದವರು ಇದ್ದಂಥವರು ರಜೋತಮೋನಲ್ಲಿ ಬಂದುಬಿಟ್ರೋ ಆವಾಗ ಹೆಸರೇ ಬದಲಾವಣೆ ಮಾಡಿ ಹಿಂದೂಗಳು ಅಂತ ಹೇಳಿಬಿಟ್ಟಿದ್ದಾರೆ. ಅಸುಲ್ತೆ ದೇವಿ ದೇವತಾಯೇ. ಆದರೆ ಬಾಬಾ ಹೇಳ್ತಾಯಿದ್ರೆ ನೀವು ನಿಜವಾಗ್ಲೂ ಇರೋದು ದೇವಿ ದೇವತೆಗಳು. ಬಾಪ್ ಕಾತೆ ತುಮ್ ಅಸುಲ್ ದೇವಿ ದೇವತಾ ಧರ್ಮಕ್ಕೆ ಹೋ. ಆದರೆ ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವು ನಿಜವಾಗ್ಲೂ ದೇವಿ ದೇವತಾ ಧರ್ಮದವರಾಗಿದ್ರಿ, ಪರಂತು ತುಮ್ ಬಹುತ್ ಪತಿತ್ ಬನ್ ಗಯೆ ಹೋ, ಇಸ್ಲಿಯೇ ಅಪ್ನೆ ಕೋ ದೇವತಾ ಕಹಲಾ ನಹಿ ಸಕ್ತೆ ಹೋ ಕ್ಯೋಂಕಿ ಅಪವಿತ್ರ ಹೋ. ಬಾಬಾ ಹೇಳ್ತಾ ಇದ್ರೆ ಈ ಸಮಯದಲ್ಲಿ ನೀವು ಪತಿತರಾಗಿರುವ ಕಾರಣ ನಿಮ್ಮನ್ನು ನೀವು ದೇವತೆಗಳು ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವೆಲ್ಲ ಅಪವಿತ್ರರಾಗಿದ್ದೀರಿ. ಹಿಂದೂ ನಾಮ್ ತೋ ಬಹುತ್ ದೇರಿ ಸೆ ರಕ್ತೆ ಹೇ. ಯಾಕೆಂದರೆ ಹಿಂದೂಗಳನ್ನುವಂಥ ಹೆಸರಂತೂ ಬಹಳಷ್ಟು ತಡವಾಗಿ ಇಡ್ತಾರೆ. ಅಭಿ ತುಮ್ ಸಮಜ್ತೆ ಹೋ ಹಮ್ಸೋ ಪೂಜತೆ, ಅಭಿ ಸಂಗಮ್ ಯುಗ್ ಪರ್ ನ ಪೂಜ ಹೇ ನ ಪೂಜಾರಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನಮಗೆ ಗೊತ್ತು ನಾವೆಲ್ಲ ಮೊದಲು ಪೂಜಾರಿಗಳಾಗಿದ್ವಿ, ಪೂಜ್ಯರಿದ್ವಿ ಸತ್ಯುಗದಲ್ಲಿ, ಕಲಿಯುಗದಲ್ಲಿ ಪೂಜಾರಿಗಳಾಗಿದ್ವಿ. ಆದರೆ ಈಗ ಸಂಗಮ ಯುಗದಲ್ಲಿ ನಾವು ಪೂಜ್ಯರಾಗಿದ್ದೀವಿ ಅಂತಾರೆ ಬಾಬಾ. ನ ಪೂಜ್ಯ ಹೇ ನ ಪೂಜಾರಿ ಹೇ. ಸಂಗಮ ಯುಗದಲ್ಲಿ ನೀವು ಪೂಜ್ಯರು ಅಲ್ಲ, ಪೂಜಾರಿಗಳು ಅಲ್ಲ. ತುಮ್ ಕ್ಯಾ ಕರ್ತೆ ಹೋ, ಹಾಗಾದ್ರೆ ನೀವೇನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಶ್ರೀಮತ್ ಪರ್ ಪೂಜ್ ಬನ್ ರಹೆ ಹೋ ಔರೋಂ ಕೋ ಭಿ ಬನಾ ರಹೆ ಹೋ. ಈಗ ತಂದೆ ಶ್ರೀಮತದನುಸಾರ ನೀವು ಪೂಜ್ಯರಾಗ್ತಾ ಇದ್ದೀರಿ ಮತ್ತು ಅನ್ಯರನ್ನು ಪೂಜ್ಯರನ್ನಾಗಿ ಮಾಡ್ತಾ ಇದ್ದೀರಿ. ತುಮ್ ಹೋ ಬ್ರಾಹ್ಮಣ್, ತುಮ್ಹಾರಿ ಆತ್ಮ ಪವಿತ್ರ ಹೋತಿ ಜಾತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವೆಲ್ಲರೂ ಬ್ರಾಹ್ಮಣರು, ಈಗ ನಿಮ್ಮ ಆತ್ಮ ಪವಿತ್ರ ಆಗ್ತಾ ಹೋಗ್ತದೆ. ಪೂರಾ ಪವಿತ್ರ ಹೋಂಗೆ ತೋ ಯಹ ಪುರಾಣ ಚೋಲಾ ಚೋಡ್ನಾ ಪಡೇಗಾ. ನೀವು ಆತ್ಮಗಳು ಯಾವಾಗ ಸಂಪೂರ್ಣ ಪವಿತ್ರರಾಗ್ತಿರೋ ಆವಾಗ ಈ ಹಳೆಯ ಶರೀರವನ್ನು ಬಿಡಬೇಕಾಗ್ತದೆ. ಬಾಪ್ ಕಾತೆ ಹೇ ಬಿಲ್ಕುಲ್ ಸಹಜ. ಆದರೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಇದು ಬಹಳಷ್ಟು ಸಹಜವಾಗಿದೆ. ಬೂಢಿ ಮಾತಾ ಉಂಕೋ ಧಾರಣ ನಹಿ ಹೋತಿ ಹೇ. ಬಾಪ್ ಕಾತೆ ಹೇ ಯಾ ತೋ ಸಮಜ್ತೆ ಹೋ ಕಿ ಹಮ್ ಆತ್ಮ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ವೃದ್ಧ ಮಾತೆಯರಿಗೆ ಧಾರಣೆ ಆಗೋದಿಲ್ಲ. ಅವ್ರಿಗೆ ಬಾಬಾ ಹೇಳ್ತಾ ಇದ್ದಾರೆ ನೀವು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಯಹ ತೋ ಸಮಜ್ತೆ ಹೋ ಕಿ ಹಮ್ ಆತ್ಮ ಹೇ. ಇದಂತೂ ನೀವು ತಿಳ್ಕೊಂಡಿದ್ದೀರಲ್ವ ನಾವು ಆತ್ಮ ಅನ್ನೋದನ್ನು. ಆತ್ಮ ಮೇ ಹಿ ಅಚ್ಚೆ ವ ಬುರೆ ಸಂಸ್ಕಾರ ಹೋತೆ ಹೇ. ಯಾಕೆಂದರೆ ಆತ್ಮದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳಿರ್ತವೆ. ಆತ್ಮನೇ ಜೋ ಕರ್ಮ ಕಿಯಾ ವಹ ದೂಸರೆ ಜನ್ಮ ಮೇ ಭೋಗ್ನಾ ಹೋತಾ ಹೇ. ಬಾಬಾ ಹೇಳ್ತಾ ಇದ್ರೆ ಯಾವ ಆತ್ಮಗಳು ಯಾವ ರೀತಿ ಕರ್ಮ ಮಾಡಿರ್ತಾರೋ ಅದೇ ರೀತಿ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕಾಗ್ತದೆ. ಬಾಪ್ ಬಿ ಆತ್ಮೋನ್ಸೆ ಬಾತ್ ಕರ್ತೆ ಹೇ. ಇನ್ನು ಬಾಬಾನು ಆತ್ಮಗಳೊಂದಿಗೆ ಮಾತನಾಡ್ತಾರೆ. ಬಾಪ್ ಕತೆ ಹೇ ಬಚ್ಚೆ ಆತ್ಮಾಭಿಮಾನಿ ವನು. ಬಾಬಾ ಹೇಳ್ತಾ ಇದ್ರೆ ಹೇ ಮಕ್ಕಳೇ ಆತ್ಮಾಭಿಮಾನಿಗಳಾಗ್ರಿ ಅಂತ. ನಿರಾಕಾರ ಶಿವಬಾಬಾ ನಿರಾಕಾರಿ ಆತ್ಮಾವುಂಕು ಪಡಾತೆ ಹೇ. ನಿರಾಕಾರ ಶಿವ ತಂದೆ ನಿರಾಕಾರಿ ಆತ್ಮಗಳಿಗೇ ಓದಿಸ್ತಾರೆ. ನಿರಾಕಾರ ಬಾಬಾ ಮೇ ಜ್ಞಾನಕ್ಕೆ ಸಂಸ್ಕಾರ ಹೇ. ಬಾಬಾ ಹೇಳ್ತಿದ್ರೆ ನಿರಾಕಾರ ತಂದೆಯಲ್ಲಿ ಜ್ಞಾನದ ಸಂಸ್ಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಶರೀರ್ ತೋ ಉನ್ಕೋ ಹೈ ನಹಿ, ಆದರೆ ಶರೀರ ಅಂತೂ ಅವ್ರಿಗೆ ಇಲ್ಲ. ತೋ ವಹ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಹೇ, ಉನ್ಮೇ ಸಬ್ ಗುಣ್ ಹೇ. ಹಾಗಾದರೆ ಅವರು ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ, ಆ ತಂದೆಯಲ್ಲಿ ಎಲ್ಲ ಗುಣಗಳಿದ್ದಾವೆ. ಬಾಪ್ ಕಹತೆ ಹೇ ಮೇ ಆಕರ್ ತುಮ್ ಬಚ್ಚೋಂ ಕೋ ಪಾವನ್ ಬನಾತಾ ಹೂಂ. ಆದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನಾನು ಬಂದು ಆತ್ಮಗಳಾದ ನಿಮ್ಮನ್ನು ಪಾವನರನ್ನಾಗಿ ಮಾಡ್ತಾ ಇದ್ದೀನಿ. ಯುಕ್ತಿ ಕಿತ್ನಿ ಸಹಜ ಹೇ, ಎಷ್ಟು ಸಹಜವಾದಂತಹ ಯುಕ್ತಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಕ್ಷರ ಹಿ ಏಕ್ ಹೇ ಮನ್ ಮನಾಭವ್ ಮಾಗ್ಮಿಕಂ ಯಾದ್ ಕರೋ. ಬಾಬಾ ಹೇಳ್ತಿದ್ರೆ ಅಕ್ಷರವೇ ಒಂದಿದೆ ಅಂತ ಹೇಳ್ತಿದ್ದಾರೆ, ಮನ್ಮನಾಭವ ಅಥವಾ ನನ್ನೊಬ್ಬನನ್ನೇ ನೆನಪು ಮಾಡಿ, ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನು ನೆನಪು ಮಾಡಿ. ಯಾದ್ ಸೆ ಹಿ ತುಮಾರೆ ವಿಕರ್ಮ ವಿನಾಶ ಹೋಂಗೆ. ಇನ್ನು ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ऊपर से नीचे उतरते फिर बाबा ಉತ್ತರೆಂಗೆ, ಫಿರ್ ಬಾಬಾ ಆಯೆಂಗೆ. ಮೇಲಿಂದ ಸಂಪೂರ್ಣ ಬಾಬಾ ಯಾವಾಗ ಕೆಳಗಿಳಿತಾರೋ ಆವಾಗ ಬಾಬಾ ಬರ್ತಾರೆ. ಬರೋಬರ್ ಯಹ ಸೃಷ್ಟಿ ಕಾ ಚಕ್ರ ಫಿರ್ತಾ ರಹತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಅವಶ್ಯವಾಗಿ ಈ ಸೃಷ್ಟಿಯ ಚಕ್ರ ತಿರುಗ್ತಾ ಇರ್ತದೆ. ಸೃಷ್ಟಿ ಬಹುತ್ ಪುರಾನಿ ಹೋತಿ ಹೇ ತೋ ಫಿರ್ ಬಾಬಾ ಆತೆ ಹೇ ನೈ ಬನಾನೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾವಾಗ ಸೃಷ್ಟಿ ಸಂಪೂರ್ಣ ಹಳೆಯದಾಗ್ಬಿಡ್ತದೋ ಆವಾಗ ಮತ್ತೆ ಬಾಬಾ ಬರ್ತಾರೆ ಹೊಸದನ್ನಾಗಿ ಮಾಡುವುದಕ್ಕೆ. ಯಹತ್ತೋ ಬುದ್ಧಿ ಮೇ बैठना चाहिएನಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದಂತೂ ಯಹತ್ತೋ ಬುದ್ಧಿ ಮೇ बैठता है ना, ಯಹ ಚಕ್ರ ಬುದ್ಧಿ ಮೇ ಫಿರ್ನಾ ಚಾಹಿಯೆ. ಬಾಬಾ ಕೇಳಿಸ್ಕೊಡ್ತಾ ಇದ್ದಾರೆ, ಇದಂತೂ ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಳ್ತದಲ್ವಾ, ಈ ಚಕ್ರ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಅಬ್ ತುಮ್ ಸ್ವದರ್ಶನ್ ಚಕ್ರಧಾರಿ ಬಂತೆ ಹೋ, ಜಿಸ್ಸೆ ಫಿರ್ ಜಾಕರ್ ಚಕ್ರವರ್ತಿ ರಾಜ ಬನೆಂಗೆ. ಬಾಬಾ ಹೇಳ್ತಿದ್ರೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ, ಇದರಿಂದ ಮುಂದೆ ನೀವು ಹೋಗಿ ಚಕ್ರವರ್ತಿ ರಾಜ ಆಗ್ತೀರಿ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ मुख्य सार. श्रीमत पर पूज्य बनना है. आत्मा में जो बुरे संस्कार आ गए हैं उसे ज्ञान योग से समाप्त करना है. ಶ್ರೀಮತದಂತೆ ಪೂಜ್ಯರಾಗಬೇಕು. ಆತ್ಮದಲ್ಲಿ ಯಾವ ಕೆಟ್ಟ ಸಂಸ್ಕಾರ ಬಂದಿದೆಯೋ ಅದನ್ನು ಜ್ಞಾನ ಯೋಗದಿಂದ ಸಮಾಪ್ತಿ ಮಾಡಿ. ಸಂಪೂರ್ಣ ನಿರ್ವಿಕಾರಿ ಬನ್ನ ಹೇ, ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. सेकंड पॉइंट, शरीर निर्वाह अर्थ कर्म करते भी पढ़ाई पढ़नी और पढ़ानी है. ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡುತ್ತಾ ಶಿಕ್ಷಣ ಓದಬೇಕು ಮತ್ತು ಓದಿಸಬೇಕು. ಯೋಗ ಬಲ್ ಸೆ ಪಾವನ್ ಬನ್ ರಾಜಾಯಿ ಪದ್ ಲೇನಾ ಹೇ. ಯೋಗ ಬಲದಿಂದ ಪಾವನರಾಗಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕು. अपनी श्रेष्ठ स्थिति द्वारा माया को स्वयं के आगे झुकाने वाले हाईएस्ट पद के अधिकारी भव. ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಮಾಯೆಯನ್ನು ಸ್ವಯಂನ ಮುಂದೆ ಬಾಗಿಸುವಂತಹ ಹೈಯೆಸ್ಟ್ ಶ್ರೇಷ್ಠ ಪದವಿಯ ಅಧಿಕಾರಿಗಳಾಗಿ. जैसे महान आत्माएं कभी किसी के आगे झुकती नहीं है, उनके आगे सभी झुकते हैं. ಹೇಗೆ ಮಹಾನ್ ಆತ್ಮಗಳು ಎಂದೂ ಯಾರ ಮುಂದೆ ಬಾಗುವುದಿಲ್ಲ, ಅವರ ಮುಂದೆ ಎಲ್ಲರೂ ಬಾಗುತ್ತಾರೆ. ऐसे आप बाप की चुनी हुई सर्वश्रेष्ठ आत्माएं कहाँ भी कोई भी परिस्थिति में वह माया के भिन्न भिन्न आकर्षण करने वाले रूपों में अपने को झुका नहीं सकते. ಅದೇ ರೀತಿ ನೀವು ತಂದೆಯಿಂದ ಆರಿಸಲ್ಪಟ್ಟಂತಹ ಸರ್ವಶ್ರೇಷ್ಠ ಆತ್ಮಗಳು ನೀವೆಲ್ಲಿದ್ದರೂ ಯಾವ ಪರಿಸ್ಥಿತಿಯಲ್ಲಿಯೂ ಮಾಯ ಭಿನ್ನ ಭಿನ್ನ ಆಕರ್ಷಣೆ ಮಾಡುವಂಥ ರೂಪದಲ್ಲಿ ಬಂದರೂ ಸಹ ಅಪ್ನೆಕೋ ಜುಕಾ ನಹಿ ಸಕ್ತೆ, ನಿಮ್ಮನ್ನು ನೀವು ಭಾಗಿಸಲು ಸಾಧ್ಯ ಇಲ್ಲ. ಜಬ್ ಅಭಿ ಸೆ ಸದಾ ಜುಕಾನೆ ಕಿ ಸ್ಥಿತಿ ಮೇ ಸ್ಥಿತ್ रहेंगे ತಬ್ ಹೈಯೆಸ್ಟ್ ಪದ ಕಾ ಅಧಿಕಾರ ಪ್ರಾಪ್ತ ಹೋಗಾ. ಯಾವಾಗ ಈಗಿನಿಂದಲೇ ನೀವು
झुकाने की स्थिति में स्थित रहेंगे तब हाईएस्ट पद का अधिकार प्राप्त होगा. ಈಗಿನಿಂದಲೇ ನೀವು ಸದಾ ಮಾಯನ್ನು ಭಾಗಿಸುವಂಥ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರೋ ಆಗ ನಿಮಗೆ ಮುಂದೆ ಹೈಯೆಸ್ಟ್ पदविया अधिकार प्राप्तियागतदे. ऐसी आत्माओं के आगे सतयुग में प्रजा सोमान से झुकेगी और द्वापर में आप लोगों के यादगार के आगे भक्त झुकते रहेंगे. ಹೇಗೆ ಆತ್ಮಗಳ ಮುಂದೆ ಸತ್ಯುಗದಲ್ಲಿ ಅದೇ ರೀತಿ ಆತ್ಮಗಳ ಮುಂದೆ ಸತ್ಯುಗದಲ್ಲಿ ಪ್ರಜೆಗಳು ಸಮಾನದಿಂದ ಭಾಗ್ತಾರೆ. ಇಂಥ ಆತ್ಮಗಳ ಮುಂದೆ ಸತ್ಯುಗದಲ್ಲಿ ಪ್ರಜೆಗಳು ಸಮಾನದಿಂದ ಭಾಗ್ತಾರೆ. ಅವರು ದ್ವಾಪರ್ ಮೇ ಆಪ್ ಲೋಗೋಂ ಕೆ ಯಾದಗಾರ್ ಕೆ ಆಗೆ ಭಕ್ತ ಚುಕ್ತೆ रहेंगे. ಇನ್ನು ದ್ವಾಪರ ಯುಗದಲ್ಲಿ ನಿಮ್ಮ ಒಂದು ನೆನಪಾರ್ಥವಾಗಿ ಭಕ್ತರು ತಲೆ ಬಾಗ್ತಾ ಇರ್ತಾರೆ. श्लोगन कर्म के समय योग का बैलेंस ठीक हो तब कहेंगे कर्मयोगी. ಕರ್ಮ ಮಾಡುವ ಸಮಯದಲ್ಲಿ ಯೋಗದ ಸಮತೋಲನೆ ಇರಲಿ ಆಗ ಹೇಳಲಾಗುವುದು ಕರ್ಮಯೋಗಿಗಳೆಂದು. ए अव्यक्त इशारे ज्वाला स्वरूप स्थिति में रहा शक्तिशाली याद का अनुभव करो. ಜ್ವಾಲಾರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ शक्तिशाली ನೆನಪಿನ ಅನುಭವವನ್ನು ಮಾಡಿ. कई बच्चे कहते हैं कि जब योग में बैठते हैं तो आत्म अभिमानी होने के बदले सेवा याद आती है. ಬಹಳಷ್ಟು ಮಕ್ಕಳು ಹೇಳ್ತಾರೆ ಯಾವಾಗ ನಾವು ಯೋಗದಲ್ಲಿ ಕೂತ್ಕೊಂಡಿರ್ತೀವೋ ಆವಾಗ ಆತ್ಮಾಭಿಮಾನಿ ಆಗುವುದಕ್ಕೆ ಬದಲು ನಮಗೆ ಸೇವೆಯ ನೆನಪು ಬರ್ತಿರ್ತದೆ. लेकिन ऐसा नहीं होना चाहिए क्योंकि लास्ट समय अगर अशरीरी बनने के बजाय सेवा का भी संकल्प चला तो सेकंड में पेपर में फेल हो जाएंगे. ಆದರೆ ಈ ರೀತಿ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಕ್ಯೋಂಕಿ ಲಾಸ್ಟ್ ಸಮಯ ಯಾಕೆಂದರೆ ಸೇವೆ ನೆನಪು ಬರುವುದಲ್ಲ. ಯೋಗದಲ್ಲಿ ಕೂತ್ಕೊಂಡಾಗ ಆತ್ಮಾಭಿಮಾನಿ ಆಗೋದ್ರ ಬದಲು ಸೇವೆ ನೆನಪು ಬರುವುದಲ್ಲ. ಯಾಕೆಂದರೆ ಅಂತಿಮ ಸಮಯದಲ್ಲಿ ಒಂದು ವೇಳೆ ಅಶರೀರಿ ಆಗುವುದಕ್ಕೆ ಬದಲಾಗಿ ಸೇವೆ ನೆನಪು ಬಂತು, ಸಂಕಲ್ಪದಲ್ಲಿಯೂ ಸೇವೆ ನೆನಪು ಬಂತು ಅಂದರೆ ಸೆಕೆಂಡ್ಗೆ ಪೇಪರ್ ಮೇ ಫೇಲ್ ಹೋ ಜಾಯೆಂಗೆ. ಒಂದು ಸೆಕೆಂಡ್ನ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗ್ತೀರಿ. ಉಸ್ ಸಮಯ ಸಿವಾಯೆ ಬಾಪ್ಗೆ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಅವ್ರ ಕುಚ್ ಯಾದ್ ನಹಿ. ಆ ಸಮಯದಲ್ಲಿ ಇಷ್ಟೇ ನೆನಪಿರಬೇಕು, ನಿರಾಕಾರ, ನಿರ್ವಿಕಾರಿ ಮತ್ತು ನಿರಹಂಕಾರಿ. ಇನ್ಯಾವ ನೆನಪು ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೇವಾ ಮೇ ಫಿರ್ ಭಿ साकार में आ जाएंगे. इसलिए जिस समय जो चाहे वह स्थिति हो नहीं तो धोखा मिल जाएगा. ಸೇವೆಯಿಂದ ಪುನಃ ಸಾಕಾರದಲ್ಲಿ ಬಂದುಬಿಟ್ರಿ ಅಂದರೆ ಸೇವೆಯಲ್ಲಿ ಪುನಃ ಸಾಕಾರದಲ್ಲಿ ಬಂದುಬಿಟ್ರಿ ಅಂದರೆ ಯಾವ ಸಮಯದಲ್ಲಿ ಯಾವುದನ್ನು ಇಚ್ಛೆ ಪಟ್ಟಿದ್ರೋ ಆ ಸ್ಥಿತಿ ನಿಮಗೆ ರೂಪಿತ ಆಗೋದಕ್ಕೆ ಸಾಧ್ಯ ಇಲ್ಲ. ತೋ ಧೋಕಾ ಮಿಲ್ ಜಾಯೇಗಾ. ಆವಾಗ ನಿಮಗೆ ಮೋಸ ಸಿಕ್ಬಿಡ್ತದೆ. ಅಚ್ಚಾ, ಓಂ ಶಾಂತಿ. ಶಿವ ಬಾಬಾ ನಾನು ಬಂದೆ ಬಾಬಾ, ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ, ಶಿವ ಬಾಬಾ ನಾನು ಬಂದೆ.
ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದ
ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ ಓಂ ಶಾಂತಿ. ಬಂದಿರುವಾಗ ಜೀವನದ ಚಿಂತೆ ಏಕೆ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ. ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ದೇಹದಾರಿ ಬಂಧನದ ಬಿಂಕವೇಕೆ. ದೇಹದಾರಿ ಬಂಧನದ ಬಿಂಕವೇಕೆ. ದೇಹದಾರಿ ಬಂಧನದ ಬಿಂಕವೇಕೆ. ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಪಾವನಾತ್ಮನಾದೆ ಹೂವಿನಂತೆ. ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ದೇಹದಾರಿ ಬಂಧನದ ಬಿಂಕವೇಕೆ. ದೇಹದಾರಿ ಬಂಧನದ ಬಿಂಕವೇಕೆ. ದೇಹದಾರಿ ಬಂಧನದ ಬಿಂಕವೇಕೆ. ಬಿಂಕವೇಕೆ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ. ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ.
ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ. ಓಂ ಶಾಂತಿ. ಓಂ ಶಾಂತಿ. ಮನ ಅರಳಿದೆ ಬಾಬಾ ತನು ನಗುತ್ತಿದೆ, ಮನ ಅರಳಿದೆ ಬಾಬಾ ತನು ನಗುತ್ತಿದೆ. ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರ್ಷ ತಂದಿದೆ.